ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಮಧುಸೂದನ್ ರಾವ್. ನಾನು ಇಲ್ಲಿ ತೆಲಂಗಾಣ ಸರ್ಕಿಲ್ ನಿಜಾಮಾಬಾದ್ ಡಿವಿಷನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ನಲ್ಲಿ 36 ಇಯರ್ಸ್ ಸರ್ವಿಸ್ ಮಾಡಿ 2017ನಲ್ಲಿ ನಾನು ರಿಟೈರ್ ಆಗಿದ್ದೀನಿ. ನಾನು ಯಾವುದಾದ್ರೆ ಯೂಟ್ಯೂಬ್ ಚಾನಲ್ ಇಕ್ಕಿದ್ದೇನೋ ಅದರೊಳಗೆ ಕರ್ನಾಟಕ ಸರ್ಕಿಲ್ನಿಂದ ಕೂಡ ಕೊಂಚ ಜನ ಜಾಯಿನ್ ಆಗಿ ಈ MTS ಎಕ್ಸಾಮ್ ಸಿಲೆಬಸ್ ಒಂದ್ಸಲ ನಮಗೆ ಎಕ್ಸ್ಪ್ಲೈನ್ ಮಾಡಿರಿ ಅಂತ ಕೇಳಿದ್ದಾರೆ. ಅದರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದರೊಳಗೆ ಏನಂದರೆ MTS ಎಕ್ಸಾಮ್ಗೆ ಈ ಸಲ ಸ್ಪೆಷಲ್ ಆಫರ್ 2 ಇಯರ್ಸ್ ಸರ್ವಿಸ್ ಕಂಪ್ಲೀಟೆಡ್ GDS ಆಲ್ಸೋ ಎಲಿಜಿಬಲ್. GDS ನೀವು ಕೆಲಸ ಮಾಡ್ತಾ 2 ವರ್ಷ ಸರ್ವಿಸ್ ಕಂಪ್ಲೀಟ್ ಆಗಿದ್ದರೂ ಕೂಡ ನಿಮಗೆ ಕೂಡ ಎಕ್ಸಾಮ್ಗೆ ಅಲೋ ಮಾಡಿದ್ದಾರೆ ಫಾರ್ 2024. ಶೆಡ್ಯೂಲ್ ಟು ಬಿ ಗೋಯಿಂಗ್ ಎಕ್ಸಾಮ್ ಟು ಬಿ ಕಂಡಕ್ಟೆಡ್ ಆನ್ 25th August 2024. ಆಗಸ್ಟ್ 25ನೇ ತಾರೀಕು 2024 ಇವರ್ ನೆಕ್ಸ್ಟ್ ಮಂತ್ MTS ಆ್ಯಂಡ್ ಪೋಸ್ಟ್ಮೆನ್ ಕಂಬೈನ್ಡ್ ಎಕ್ಸಾಮೇ ಇರುತ್ತೆ. MTSಗೆ ರೆಗ್ಯುಲರ್ 3 ಇಯರ್ಸ್ ಸರ್ವಿಸ್ ನಲ್ಲಿ 1 ಇಯರ್ ರಿಲ್ಯಾಕ್ಸೇಷನ್ ಕೊಟ್ಟು 1/1/2024ಗೆ 2 ಇಯರ್ಸ್ ಕಂಪ್ಲೀಟ್ ಆಗಿದ್ದು GDS ಎಲ್ಲರಿಗೂ ಕೂಡ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಟ್ಟಿದ್ದಾರೆ. 2 ಇಯರ್ಸ್ ಕಂಪ್ಲೀಟ್ ಆಗಿದ್ದ ಸರ್ವಿಸ್ ಆಗಿದ್ದವರು GDS 1/1/2024ಗೆ ಆಗಿದ್ದವರು ಎಲ್ಲರೂ ಅಪ್ಲೈ ಮಾಡ್ಕೋಬೋದು. 6th August is the last date for submission of applications. In some subdivisions ಇರೋ ಕಡೆ ನಿಮ್ಮ ASP ಆರ್ IP-ಗೆ ಕೊಂಚ ಕಡೆ 4th August ಲಾಸ್ಟ್ ಡೇಟ್ ಅಂತ ಕೂಡ ಹೇಳಿದ್ದಾರೆ. ನೀವು ಅದು ಡೇಟ್ ನೋಡಿಕೊಂಡು ಎಲ್ಲರೂ ಅಪ್ಲೈ ಮಾಡ್ಬೋದು. 2 ಇಯರ್ಸ್ ಸರ್ವಿಸ್ ಕಂಪ್ಲೀಟ್ ಆಗಿದ್ದರೆ ಅದು ಆ್ಯಸ್ ಆನ್ 1/1/2024. MTS ಎಕ್ಸಾಮ್ ಸಿಲೆಬಸ್ ಬಗ್ಗೆ ನೋಡಿದರೆ PO ಗೈಡ್ ಪಾರ್ಟ್ 1 23 ಕ್ವಶನ್ಸ್. PO ಗೈಡ್ ಪಾರ್ಟ್ 1 23 ಕ್ವಶನ್ಸ್. ವಾಲ್ಯೂಮ್ 5 ಓನ್ಲಿ ಡೆಫಿನೇಷನ್ಸ್ 7 ಕ್ವಶನ್ಸ್. 23 ಇಲ್ಲಿ 7 ಕ್ವಶನ್ ವಾಲ್ಯೂಮ್ 5. GK ಅವ್ರು ಸರ್ಟನ್ ಟಾಪಿಕ್ಸ್ ನಮಗೆ ಸಿಲೆಬಸ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ GKನಿಂದ 10 ಕ್ವಶನ್ಸ್. ಹಾಗೆ ಅರ್ಥಮೆಟಿಕ್ನಿಂದ ನಮಗೆ 10 ಕ್ವಶನ್ಸ್. 10 + 10 20, 27, 30 + 20 ಟೋಟಲ್ 50 ಕ್ವಶನ್ಸ್. 50 ಕ್ವಶನ್ಸ್, ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. 100 ಮಾರ್ಕ್ಸ್ಗೆ ಇರುತ್ತೆ. 100 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಇದರೊಳಗೆ ಮೆರಿಟ್. ಲಾಸ್ಟ್ ಪ್ರೀವಿಯಸ್ ಎಕ್ಸಾಮ್ಸ್ನಲ್ಲಿ ಯಾವುದಾದ್ರೆ ಪೇಪರ್ 2 ರೀಜನಲ್ ಲ್ಯಾಂಗ್ವೇಜ್ ಪೇಪರ್ ಇತ್ತು, ಅದು ಕೂಡ ಇವಾಗ ಇಲ್ಲ, ತೆಗೆದುಬಿಟ್ಟಿದ್ದಾರೆ. ಓನ್ಲಿ ಪೇಪರ್ 1 ಅನ್ನೋದು MTS ಎಕ್ಸಾಮ್ ಬರೆದ ಮೇಲೆ MTS ಎಕ್ಸಾಮ್ ಬರೆಯೋದು ಕಂಪ್ಲೀಟ್ ಆಗೋದು. ನಿಮಗೆ ಇದರೊಳಗೆ ಬಂದಿದ್ದು ಮೆರಿಟ್ ಮೇಲೆ ಸೆಲೆಕ್ಷನ್ ಇರುತ್ತೆ. ನಂಬರ್ ಆಫ್ ವೇಕೆನ್ಸೀಸ್, ಮೆರಿಟ್, ಅದನ್ನು ನೋಡಿ ನಮ್ಮ ಕಮ್ಯುನಿಟಿ ಅನ್ರಿಸರ್ವ್ಡ್ಗೆ ಎಷ್ಟು, SC ST ಅವ್ರು ನೋಡಿಕೊಂಡು ಸೆಲೆಕ್ಷನ್ ಮಾಡ್ತಾರೆ. ಎಲ್ಲರೂ ಕೂಡ ನೀವು ಇದು ಮಾಡ್ಬೋದು, ಅಪ್ಲೈ ಮಾಡ್ಕೋಬೋದು. ಇದನ್ನು ಇನ್ನು ಬೇರೆ ಡೀಟೇಲ್ಸ್ ಇರೋ ಸಿಲೆಬಸ್ ಅಲ್ದಿರ ಟಾಪಿಕ್ಸ್ ಕೂಡ ನಾನು ಹೇಳ್ತೇನೆ. ಮತ್ತೊಂದು ವಿಡಿಯೋನಲ್ಲಿ ಕಲಿಯೋಣ. ಥ್ಯಾಂಕ್ ಯು.